श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुಟ 55 याही एके परी प्राप्त्या हे विचारी हे न ठके तरी सोपारी आणि ಕಾಯಿಕೆ। ಈ ಒಂದು ಮಾರ್ಗದಿಂದ ನಿನಗೆ ಬ್ರಹ್ಮ ಪ್ರಾಪ್ತಿಯಾಗುವುದು ವಿಚಾರ ಮಾಡಲಾಗೆ, ಶಕ್ಯವಾಗದಿದ್ದರೆ ಸುಲಭವಾದದ್ದಾಗೆ ಇನ್ನೊಂದು ಉಪಾಯ ಹೇಳುವೆನು। ಹಾಗೆ ವಿಚಾರ ಮಾಡಲಾಗಿ ಈ ಒಂದು ಮಾರ್ಗದಿಂದ ನಿನಗೆ ಪರಬ್ರಹ್ಮ ತತ್ವದ ಪ್ರಾಪ್ತಿಯಾಗಲು ಶಕ್ಯವಿರುತ್ತದೆ। ಅದು ಶಕ್ಯವಾಗದಿದ್ದರೆ ನಿನಗೆ ಸುಲಭವಾದ ಇನ್ನೊಂದು ಉಪಾಯ ಹೇಳುವೆನು। आता नियमुची हा एकला जीवे करावा आपुला जैसा कृतनिश्चयाचिया बोला ಬಾಹೇರಾನೋ ಹೇ। ಈಗ ಒಂದು ನಿಯಮವನ್ನು ಮಾಡಬೇಕು ಮನಃಪೂರ್ವಕ, ಅದನ್ನು ಕೃತನಿಶ್ಚಯದ ಹೊರಗೆ ಮಾತನ್ನು ಆಡಲೇಬಾರದು। ನಾನು ಈಗ ಹೇಳುವ ಒಂದು ನಿಯಮವನ್ನು ಮನಃಪೂರ್ವಕ ಮಾಡಬೇಕು, ಅಷ್ಟೇ ಅಲ್ಲದೆ ಕೃತನಿಶ್ಚಯದ ಹೊರಗೆ ಮಾತನ್ನು ಆಡಲೇಬಾರದು। जरी ए तुलेनी चित्त स्थिरावे तरी काजा आले स्वभावे न राहे तरी घालावे ಮೋಕಲೂನಿ। ಇದರಿಂದಲೇ ಸ್ಥಿರಗೊಳಿಸಿದರೆ ಚಿತ್ತವನ್ನು, ಸಹಜವಾಗಿ ಸಾಧಿಸಿದಂತೆ ಕಾರ್ಯವನ್ನು, ಇಲ್ಲದಿದ್ದರೆ ಬಿಟ್ಟು ಬಿಡಬೇಕದನ್ನು ಉನ್ಮುಕ್ತವಾಗಿ। ಇದರಿಂದಲೇ ನೀನು ನಿನ್ನ ಚಿತ್ತವನ್ನು ಸ್ಥಿರಗೊಳಿಸಿದರೆ ಸಹಜವಾಗಿಯೇ ಕಾರ್ಯವನ್ನು ಸಾಧಿಸಿದಂತಾಗುತ್ತದೆ। ಇಲ್ಲದಿದ್ದರೆ ಆ ಮನಸ್ಸನ್ನು ಉನ್ಮುಕ್ತವಾಗಿ ಬಿಟ್ಟು ಬಿಡಬೇಕು। ಮಗ ಮೋಕಲೀಲೆ ಜೇಥ ಜಾಯಿಲ तेथूनी नियमुची घेऊनी येईल ऐसेनी स्थैर्याची होईल ಸವೇಯ। ಆಗ ಉನ್ಮುಕ್ತವಾಗಿ ಹೋಗುವುದೋ ಎಲ್ಲೆಲ್ಲಿಗೆ ಅದು, ಅಲ್ಲಲ್ಲಿಂದ ನಿಯಮವೇ ಅದನ್ನು ತರುವುದು। ಇದರಿಂದಲೇ ಅಭ್ಯಾಸ ಅದಕ್ಕಾಗುವುದು ಸ್ಥೈರ್ಯದ। ಆಗ ಅದು ಅಂದರೆ ಮನಸ್ಸು ಉನ್ಮುಕ್ತವಾಗಿ ಎಲ್ಲೆಲ್ಲಿಗೆ ಹೋಗುವುದು, ಅಲ್ಲಲ್ಲಿಂದ ನಿಯಮವೇ ಅದನ್ನು ತಿರುಗಿ ತರುವುದು। ಇದರಿಂದಲೇ ಅದಕ್ಕೆ ಸ್ಥೈರ್ಯದ ಅಭ್ಯಾಸವಾಗುವುದು। ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತ ಮಕಲ್ಮಷಂ। ಇದೇ ರೀತಿಯಾಗಿ ಅಭ್ಯಾಸ ಮಾಡುವುದರಿಂದ ಮನಸ್ಸಿಗೆ ಉತ್ತಮ ಶಾಂತಿ ಪಡೆದುಕೊಂಡು ರಜೋಗುಣವನ್ನು ಕಳೆದುಕೊಂಡು ಪಾಪ ಪುಣ್ಯ ರಹಿತನಾಗುವನು ಹಾಗೂ ಬ್ರಹ್ಮಸ್ವರೂಪನಾಗುವನು। ಅಂಥ ಯೋಗಿಗೆ ಶ್ರೇಷ್ಠ ಸುಖ ಆಪ್ತವಾಗುವುದು। ಪಾಠಿ ಕೇತುಲೆ ನ್ಯಾಯಿಕೆ ವೇಳೆ ತಯಾ ಸ್ಥೈರ್ಯಾಚೇನಿ ಮೇಳೆ ಆತ್ಮಸ್ವರೂಪ ಜವಳೆ ಯೇಯಿಲ ಸಹಜೆ। ಅನಂತರ ಸ್ವಲ್ಪ ಸಮಯದಲ್ಲಿ ಸ್ಥೈರ್ಯದ ಸಹಾಯದಿಂದಲ್ಲಿ
ಮನಸ್ಸು ಆತ್ಮಸ್ವರೂಪದ ಹತ್ತಿರದಲ್ಲಿ ಸಹಜವಾಗಿಯೇ ಬರುವುದು. ಅನಂತರ ಸ್ವಲ್ಪ ಸಮಯದಲ್ಲಿಯೇ ಸ್ಥೈರ್ಯದ ಸಹಾಯದಿಂದ ಮನಸ್ಸು ಆತ್ಮಸ್ವರೂಪದ ಹತ್ತಿರದಲ್ಲಿ ಸಹಜವಾಗಿಯೇ ಬರುವುದು. ತಯಾತೆ ದೇಖೋನಿ ಆಂಗ ಘಡೇಲ ತೇಥ ಅದ್ವೈತಿ ದ್ವೈತ ಬುಡೇಲ ಅಣಿ ಐಕ್ಯತೇಜೆ ಉಘಡೇಲ ತ್ರೈಲೋಕ್ಯ ಹೇ. ಅದನ್ನು ನೋಡಿ ತತ್ಸ್ವರೂಪವೇ ಆಗುವುದು. ಆಗ ಅದ್ವೈತದಲ್ಲಿ ದ್ವೈತ ಮುಳುಗುವುದು ಹಾಗೂ ಐಕ್ಯತೆಯ ತೇಜದಿಂದ ಪ್ರಕಾಶಿಸುವುದು ತ್ರೈಲೋಕ್ಯವು. ಅದನ್ನು ನೋಡಿ ತತ್ಸ್ವರೂಪವೇ ಆಗುವುದು. ಆಗ ಅದ್ವೈತದಲ್ಲಿ ದ್ವೈತವು ಮುಳುಗಿ ಹೋಗುವುದು ಹಾಗೂ ಐಕ್ಯತೆಯ ತೇಜದಿಂದ ತ್ರೈಲೋಕ್ಯವೇ ಪ್ರಕಾಶಿಸುವುದು. ಆಕಾಶಿ ದಿಸೆ ದುಸರೆ ತೇ ಅಬ್ರಜೆ ವಿರೆ ತೈ ಗಗನಚಿಕಾ ಭರೆ ವಿಶ್ವ ಜೈಸೆ. ಆಕಾಶದಲ್ಲಿ ಬೇರೆಯಾಗಿ ಕಾಣುವಂಥವು ಕರಗಿ ಹೋಗಲು ಮೋಡಗಳೆಲ್ಲವೂ ತುಂಬಿದಂತೆ ಕಾಣುವುದು ವಿಶ್ವವು ಆಕಾಶದಂತೆ. ಸಾಮಾನ್ಯವಾಗಿ ಆಕಾಶದಲ್ಲಿ ಬೇರೆಯಾಗಿ ಕಾಣುವಂಥ ಮೋಡಗಳೆಲ್ಲವೂ ಕರಗಿ ಹೋಗಲು ವಿಶ್ವವು ಆಕಾಶದಿಂದ ತುಂಬಿದಂತೆ ಕಾಣುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.